ಸ್ವಲ್ಪ ಪ್ರಾಡಕ್ಟ್ಸ್ಗಳು ನಾನು ಜೂಡಿಯೋದಿಂದ ಪರ್ಚೇಸ್ ಮಾಡಿದೆ. ಅದು ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ತಡ ಮಾಡೋದು ಬೇಡ, ಡೈರೆಕ್ಟ್ ಆಗಿ ವಿಡಿಯೋದೊಳಗೆ ಹೋಗೋಣ. ಸೊ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದೊಂದು ಸ್ಪೆಗೆಟಿ ಟಾಪ್ ಆಯ್ತಾ. ಇದು ಕ್ರಾಪ್ ಟಾಪ್ ಅಂಡ್ ಈ ಕಲರ್ ನಂಗೆ ಇಷ್ಟ ಆಯ್ತು, ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಎಲ್ಲಿ ಹಾಕ್ತೀನಿ, ಯಾವಾಗ ಹಾಕ್ತೀನಿ ನಂಗೆ ಗೊತ್ತಿಲ್ಲ. ಐ ಹ್ಯಾವ್ ನೋ ಐಡಿಯಾ, ನೋ ಕ್ಲೂ. ಬಟ್ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಾದ್ರೂ ಬೀಚ್ ವೆಕೇಷನಿಗೆಲ್ಲ ಹೋಗುವಾಗ ಅಲ್ಲಿ ಇದನ್ನ ಹಾಕ್ಬೋದು. ಸೊ ನಂಗೆ ತುಂಬಾ ಇಷ್ಟ ಆಯ್ತು. ಸ್ವಲ್ಪ ಇದು ಡೀಪ್ ಅನ್ಸುತ್ತೆ, ಬಟ್ ಒಳಗೆ ಏನಾದ್ರು ಇದಕ್ಕೆ ಕವರ್ ಅಪ್ ಮಾಡ್ಲಿಕ್ಕೆ ಹಾಕಿದ್ರೆ ದಟ್ಸ್ ಓಕೆ, ನೀವು ಹಾಕ್ಬೋದು. ಸೊ ತುಂಬಾ ಚೆನ್ನಾಗಿದೆ. ನನ್ನ ಸೈಜ್ ಬಂದ್ಬಿಟ್ಟು ಎಸ್. ಇದರಲ್ಲಿ ಈ ರಿಬ್ಡ್ ಪ್ಯಾಟರ್ನ್ ತರ ಪ್ಯಾಟರ್ನ್ ಇದೆ, ಸ್ವಲ್ಪ ಟೆಕ್ಸ್ಚರ್ ಇದೆ, ಲೈನ್ಸ್ ಗಳಿದೆ. ಸೊ ಅಂಡ್ ದಿಸ್ ಕಾಸ್ಟ್ ಫಾರ್ 299 rupees ಅಷ್ಟೇ. ಇದು ಹೊಸ ಕಲೆಕ್ಷನ್ ಅವರದ್ದು ಈ ಸೀಸನ್ ಇಂದು. ಸೊ ಅದಕ್ಕೆ ನಂಗೆ ಇಷ್ಟ ಆಯ್ತು, ಇದನ್ನು ತಗೊಳ್ಳುವ ಅನಿಸ್ತು. ಬರೀ 300 rupees ಅಲ್ವಾ, ಅದಕ್ಕೆ ಇದನ್ನ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ನಾನೊಂದು ಅಂಡರ್ ಗಾರ್ಮೆಂಟ್ ತಂದಿದ್ದೀನಿ. ಆಕ್ಚುಲಿ ಇದೊಂದು ಹಿಪ್ಸ್ಟರ್ ಪ್ಯಾಂಟಿ. ಇದು ಆಕ್ಚುಲಿ ಸೀಮ್ಲೆಸ್ ಆಯ್ತಾ. ನಾವೇನಾದ್ರೂ ಟೈಟ್ ಫಿಟ್ಟಿಂಗ್ ಕ್ಲೋತ್ಸ್ಗಳು ಅಥವಾ ಸ್ಕರ್ಟ್ಗಳು ಇಲ್ಲ ಬಾಡಿ ಕಾನ್ ಡ್ರೆಸ್ಸಸ್ಗಳು ಹಾಕುವಾಗ ನಮ್ಮ ಇದು ಅಂಡರ್ವೇರ್ ಇದ್ದು ಲೈನ್ಸ್ಗಳು ಕಾಣಿಸ್ಬಾರ್ದಾದ್ರೆ ಈ ತರದ್ದು ನಿಮಗೆ ಸೀಮ್ಲೆಸ್ ಪ್ಯಾಂಟೀಸ್ಗಳು ಸಿಗುತ್ತೆ. ಸೊ ಈ ತರದ್ದು ಪ್ಯಾಂಟೀಸ್ಗಳು ನೀವು ಯೂಸ್ ಮಾಡ್ಬೋದು. ಅವಾಗ ಈ ಲೈನ್ಸ್ಗಳು ಎಲ್ಲ ಕಾಣಿಸಲ್ಲ. ಇದು ನಾನು ಸೈಜ್ ML ತಗೊಂಡಿದ್ದೀನಿ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು 199 rupees. ನೆಕ್ಸ್ಟ್ ನಾನು ಮನೆ ಒಳಗೆ ಹಾಕ್ಬೇಕಂತ ಚಪ್ಪಲಿಗಳನ್ನ ತಗೊಂಡೆ ಆಯ್ತಾ. ತುಂಬಾ ಕ್ಯೂಟ್ ಅನಿಸ್ತು ಅಂಡ್ ತುಂಬಾ ಸಾಫ್ಟ್ ಆಗಿದೆ, ಹಾರ್ಡ್ ಆಗಿಲ್ಲ ಈ ತರದ್ದು ಮೆಟೀರಿಯಲ್. ಅಂಡ್ ಇದು ನೀವು ನೀರಲ್ಲಿ ಹಾಕಿದ್ರು ಈ ತರದ ಮೆಟೀರಿಯಲ್ ಏನಾಗಲ್ಲ. ಸೊ ಅದಕ್ಕೋಸ್ಕರ ನಾನು ತಂದೆ. ಇದು ನಾನು ಮನೆ ಒಳಗೆ ಹಾಕ್ತೀನಿ. ಸ್ವಲ್ಪ ಕೊಳೆ ಆಗಿದೆ ಯಾಕಂದ್ರೆ ಯೂಸ್ ಮಾಡ್ತಿದ್ದೀನಿ. ಈ ಕಲರ್, ಈ ಪ್ಯಾಟರ್ನ್ ನಂಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಾನು ಇದನ್ನ ತಂದಿದ್ದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 299 rupees ಅಂಡ್ ದಿಸ್ ಇಸ್ ಇನ್ ದ ಸೈಜ್ 41. ನೆಕ್ಸ್ಟ್ ನನಗೆ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸಿದೆ ಏನಂದ್ರೆ ನೇಲ್ ಪೇಂಟ್ಸ್, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಸೊ ನಾನು ಇದೆರಡು ತರ ಗ್ಲಿಟರ್ಸ್ ಗಳಿರೋ, ಶಿಮ್ಮರ್ಸ್ ಗಳಿರೋ ನೇಲ್ ಪೇಂಟ್ ಅಂತಂದೆ. ನಾನು ಸಿಲ್ವರ್ ಅಲ್ಲಿ ಸ್ವಲ್ಪ ಗ್ಲಿಟರಿ ಸಿಲ್ವರ್ ಅಂದ್ರೆ ಶಿಮರಿ ಸಿಲ್ವರ್, ಶಿಮ್ಮರ್ ಸ್ಪೆಕ್ಸ್ ಇರೋ ಸಿಲ್ವರ್ ಅನ್ನ ತಂದೆ. ಈ ತರದ್ ನನ್ನ ಹತ್ರ ಇರ್ಲಿಲ್ಲ, ನಂಗೆ ಇದ ಬೇಕಿತ್ತು. ಗೋಲ್ಡ್ ಅಲ್ಲಿ ನಂಗೆ ಈ ತರದ್ ಇದೆ ಆಯ್ತಾ, ಬಟ್ ಇದು ನನ್ಗೆ ಬೇಕಿತ್ತು. ಸೊ ಅದಕ್ಕೆ ಇದನ್ನ ಟ್ರೈ ಮಾಡುವಂತ ತಂದೆ. ಇದ್ರದ್ ಪ್ರೈಸ್ ಬಂದ್ಬಿಟ್ಟು 79 ಫಾರ್ ಈಚ್ ನೇಲ್ ಪೇಂಟ್. ಇನ್ನೊಂದು ನಾನು ಇದನ್ನ ರೋಸ್ ಗೋಲ್ಡ್ ಅಲ್ಲಿರೋ ಒಂಥರ ರೋಸ್ ಗೋಲ್ಡ್ ಅಂಡ್ ಗೋಲ್ಡ್ ಮಿಕ್ಸ್ ಇದೆ ಆಯ್ತಾ, ಒಂಥರ ಕಡ್ಡಿ ಕಡ್ಡಿ ಇರೋ ನೇಲ್ ಪೇಂಟ್ ಅಂಡ್ ಗ್ಲಿಟರ್ ಶಿಮರಿ ಸ್ಪೆಕ್ಸ್ ಅಂತ ಹೇಳ್ಬೋದು, ಆ ತರದ ನೇಲ್ ಪೇಂಟ್. ತುಂಬಾ ಚೆನ್ನಾಗಿ ಕಾಣಿಸ್ತು, ತುಂಬಾ ಪ್ರಾಮಿಸಿಂಗ್ ಅನ್ಸ್ತು. ಈ ತರದ್ ನಾನು ಬೇರೆ ಎಲ್ಲೂ ನೋಡಿಲ್ಲ. ಸೊ ಅದಕ್ಕೋಸ್ಕರ 79 rupees ಸಿಗುವಾಗ ಯಾರು ತಾನೇ ಬೇಡ ಅಂತಾರೆ, ತಕೊಂಡ್ ಬಂದಿದ್ದೀನಿ 2 ನೇಲ್ ಪೇಂಟ್ಸ್ ಗಳನ್ನ. ನೆಕ್ಸ್ಟ್ ಅಲ್ಲಿ ಬಿಲ್ಲಿಂಗಿಗೆ ಹೋಗುವಾಗ ಚಿಕ್ಕ ಪುಟ್ಟ ಸಾಮಾನ್ಗಳನ್ನ ಹಾಕಿರ್ತಾರೆ ಆಯ್ತಾ, ಅಲ್ಲಿಂದ ನಾನು ಪರ್ಚೇಸ್ ಮಾಡಿದ್ದು ಇದು 2 ಕ್ಲಿಪ್ಸ್ಗಳು. ಮ್ಯಾಟ್ ಫಿನಿಶ್ ಇರೋ ಕ್ಲಿಪ್ಸ್ಗಳು ಏನೇ ಕಂಡ್ರು ನಂಗೆ ತುಂಬಾ ಇಷ್ಟ ಆಯ್ತಾ. ತುಂಬಾ ಮ್ಯಾಟ್ ಇದೆ ಅಂಡ್ ಕಲರ್ಸ್ ಕೂಡ ಒಂದು ಬ್ರೌನ್ ಕಲರ್ ಇದೆ, ಒಂದು ಬ್ಲಾಕ್ ಕಲರ್ ಇದೆ. ಆಲ್ಮೋಸ್ಟ್ ಎಲ್ಲ ಔಟ್ಫಿಟ್ ಗಳಿಗೆ ಈ ತರ ಕಲರ್ಸ್ ಗಳು ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ತರ ಕ್ಲಿಪ್ಸ್ ಗಳನ್ನ ತಂದಿದ್ದೀನಿ. ಇದು 2ರದ್ದು ಪ್ರೈಸ್ ಬಂದ್ಬಿಟ್ಟು 79 rupees. ಬಿಲ್ಲಿಂಗಿಗೆ ಹೋಗುವಾಗ ಕೌಂಟರ್ಸ್ ಗಳಲ್ಲಿ ಹಾಕಿರ್ತಾರೆ, ನಾವು ಬಿಲ್ಲಿಂಗಿಗೆ ಹೋಗುವಾಗ ನೋಡ್ಕೊಂಡು ಹೋಗ್ಬೋದು. ಸೊ ಏನಾದ್ರೂ ಪಿಕ್ ಮಾಡೇ ಮಾಡ್ತೀವಿ, ಅವ್ರಿಗೆ ಗೊತ್ತಿದೆ ಅದನ್ನ. ಸೊ ಅದಕ್ಕೆ ಅಲ್ಲಿ ಎಲ್ಲ ಈ ತರದೆಲ್ಲ ಹಾಕಿರೋದು. ಹಾಗೇನೆ ಇನ್ನೊಂದು ಏನೋ ಪ್ರಾಡಕ್ಟ್ ತಂದಿದ್ದೀನಿ ನಾನು. ಇದೆರಡು ಪ್ರಾಡಕ್ಟ್ಸ್ ಗಳು ನಾನು ಯೂಶ್ವಲಿ ವೆಟ್ ವೈಪ್ಸ್ ಗಳು, ರಿಮೂವರ್ ವೈಪ್ಸ್ ಗಳು, ಮೇಕಪ್ ರಿಮೂವರ್ ವೈಪ್ಸ್ ಗಳನ್ನ ಯೂಸ್ ಮಾಡಲ್ಲ, ಬಟ್ ಟ್ರಾವೆಲಿಗೆ ಇದು ಎಸೆನ್ಷಿಯಲ್ ಆಗ್ಬೋದು ಅಂತ ನಾನು ತಂದಿದ್ದೀನಿ. ಇದು ಜೂಡಿ ಅವರದ್ದು ಲಿಪ್ ಕಲರ್ ರಿಮೂವರ್ ವೈಪ್ಸ್. ಇದು T3 ವೇರಿಯಂಟ್ ಅಲ್ಲಿ ಇದೆ ಅಂಡ್ ಇದು ಐ ಮೇಕಪ್ ರಿಮೂವರ್ ವೈಪ್ಸ್ ಇನ್ ದ ವೇರಿಯಂಟ್ ಕುಕುಂಬರ್ ಅಂಡ್ ಆಲೋವೆರಾ. 2ರದ್ದು ಪ್ರೈಸ್ ಬಂದ್ಬಿಟ್ಟು 29 rupees ಅಂಡ್ 10 ವೈಪ್ಸ್ ನಿಮ್ಗೆ ಸಿಗುತ್ತೆ ಆಯ್ತಾ. ಸೊ ಅದಕ್ಕೋಸ್ಕರ ತುಂಬಾ ಅಫೋರ್ಡೆಬಲ್ ಅಂತ ನಾನು ತಂದಿದ್ದೀನಿ. ಸೊ ಲೆಟ್ ಮಿ ಸಿ, ನಾನು ಏನಾದ್ರು ಟ್ರಾವೆಲಿಗೆ ಹೋಗುವಾಗ ಇದನ್ನ ಯೂಸ್ ಮಾಡಿ ನಿಮ್ಗೆ ರಿವ್ಯೂ ಬೇಕಾದ್ರೆ ಇದ್ರದ್ದು ಕೊಡ್ತೀನಿ. ನೆಕ್ಸ್ಟ್ ಅಂಡ್ ಲಾಸ್ಟ್ ಪ್ರಾಡಕ್ಟ್ ಆಫ್ ದ ಹಾಲ್ ಈ ಟಿ ಶರ್ಟ್ಸ್ ಆಯ್ತಾ. ಟಿ ಶರ್ಟ್ಸ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ಒಂದನ್ನು ಹಾಕೊಂಡಿದ್ದೀನಿ. ಸೊ ಈ ಟಿ ಶರ್ಟ್ ಅಂಡ್ ಈ ಟಿ ಶರ್ಟ್ ಸಾಲಿಡ್ ಕಲರ್ಸ್ ಅಲ್ಲಿ ಈ ತರ ಟಿ ಶರ್ಟ್ಸ್ ಗಳಿತ್ತು ಅಂಡ್ ವಿ ನೆಕ್ ಪ್ಯಾಟರ್ನ್ ನೋಡ್ಬಿಟ್ಟು ನಾನು ಇದು ನನಗೆ ಬೇಕೇ ಬೇಕು ಅಂತ ತಂದೆ. ಯಾಕಂದ್ರೆ ವಿ ನೆಕ್ ಪ್ಯಾಟರ್ನ್ ತುಂಬಾ ರೇರ್ಲಿ ಸಿಗೋದು, ಸಿಕ್ಕಿದ್ರು ಅಷ್ಟೊಂದು ಚೆನ್ನಾಗಿ ಸಿಗಲ್ಲ ಅಂಡ್ ಸಾಲಿಡ್ ಕಲರ್ಸ್ ಅಲ್ವಾ, ಪ್ಲೇನ್ ಕಲರ್ಸ್ ಅಲ್ವಾ, ಅದಕ್ಕೆ ನನಗೆ ಬೇಕಂತ ಅನಿಸ್ತು. ಒಂದು ನಾನು ನ್ಯೂಡ್ ಕಲರ್ ಅಲ್ಲಿ, ಈಗ ಹ್ಯಾಪ್ನಿಂಗ್ ಆಯ್ತಾ, ಟ್ರೆಂಡಿಂಗ್ ಅಲ್ಲಿ ಇದೆ ನ್ಯೂಡ್, ವೈಟ್ಸ್, ಬ್ರೌನ್ಸ್, ಈ ತರ ಕಲರ್ಗಳೆಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ, ಆಫ್ ವೈಟ್ ಎಲ್ಲ. ಸೊ ಅದಕ್ಕೋಸ್ಕರ ಒಂದು ನ್ಯೂಡ್ ಕಲರ್ ಅಲ್ಲಿ ತಗೊಂಡೆ. ಇದೆರಡರದ್ದು ಪ್ರೈಸ್ ಈಚ್ ಒನ್ಗೆ 199 rupees ಅಂದ್ರೆ 200 rupeesಗೆ. 2 ಟಿ ಶರ್ಟ್ಸ್ಗೆ ನಾನು 400 rupees ಕೊಟ್ಟಿದ್ದೀನಿ. ಇದು ಇನ್ ದ ಸೈಜ್ M ನಾನು ತಗೊಂಡೆ, ಯಾಕಂದ್ರೆ ಸ್ವಲ್ಪ ಲೂಸ್ ಫಿಟ್ಟಿಂಗ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಈ ತರದ್ದು ಟಿ ಶರ್ಟ್ಸ್ ಗಳು. ನನ್ನ ಹತ್ರ ಈ ತರದ ವಿ ನೆಕ್ ಅಲ್ಲಿ ಒಂದು ವೈಟ್ ಕಲರ್ ಟಿ ಶರ್ಟ್ ಇದೆ, ನೀವು ನೋಡಿರ್ಬೋದು, ನಾನು ವಿಡಿಯೋಸ್ ಗಳಲ್ಲಿ ಹಾಕಿದ್ದೀನಿ. ಅದು ಮ್ಯಾಂಗೋ ಇಂದ ತಂದಿದ್ದು, ಅದಕ್ಕೆ ನಾನು ಆಲ್ಮೋಸ್ಟ್ 600 ಏನೋ ಕೊಟ್ಟಿದ್ದೀನಿ. ಯಾಕಂದ್ರೆ ಅದ್ರದ್ದು ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿದೆ ಆಯ್ತು, ತುಂಬಾ ಸಾಫ್ಟ್ ಆಗಿ, ತುಂಬಾ ಕಾಟನ್ ಮೆಟೀರಿಯಲ್ ಆಗಿದ್ದು ಅಲ್ಟಿಮೇಟ್ ಆಗಿದೆ ಅದರ ಕ್ವಾಲಿಟಿ ಅಂತೂ. 2-3 ಸರ್ತಿ ವಾಶ್ ಮಾಡಿದ್ದೀನಿ. ಅದರದ್ದು ವೈಟ್ ಕಲರ್ ನಿಮ್ಗೆ ಗೊತ್ತಿದೆ, ವೈಟ್ ಕಲರ್ ವಾಶ್ ಮಾಡಿದ ಕೂಡಲೇ ಅದರದ್ದು ಕಲರ್ ಸ್ವಲ್ಪ ಫೇಡ್ ಆಗುತ್ತೆ, ಸ್ವಲ್ಪ ಆಫ್ ವೈಟಿಗೆ ಹೋಗುತ್ತೆ, ಬಟ್ ಅದು ಏನೂ ಆಗಲಿಲ್ಲ. ಸೊ ನಂಗೆ ತುಂಬಾ ಇಷ್ಟ. ಬಟ್ ಇದ್ರದ್ದು ನಂಗೆ ಗೊತ್ತಿಲ್ಲ
ಕ್ವಾಲಿಟಿ ಹೇಗಿರುತ್ತೆ, ಕಲರ್ ಹೋಗುತ್ತಾ ಏನು ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ನಾನು ಹಾಕೊಳ್ತಿರೋದು. ಲೆಟ್ ಮೀ ಸಿ. ನಾನು ತಂದಿದ್ದೀನಿ, ನಂಗೆ ಇಷ್ಟ ಆಯ್ತು ಅಂತ 2 ಕಲರ್ ಅಲ್ಲಿ ತಂದಿದ್ದೀನಿ, ಯಾಕಂದ್ರೆ V-neck ನಾನು ಹೇಳ್ದಾಗೆ ತುಂಬಾ ಕಡಿಮೆ ಸಿಗೋದು. ಸೊ ತಂದಿದ್ದೀನಿ. ದಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.